ನೋಡಿ, ಕನ್ನಡ ರಾಜ್ಯೋತ್ಸವದಂದೇ ಬೆಳಗಾವಿ ಗಡಿಯಲ್ಲಿ ಪುಂಡಾಟ ಮೆರೆದಿದ್ದಾರೆ. ಗಡಿ ಪ್ರವೇಶಕ್ಕೆ ಬಂದು ನಾಟಕವಾಡಿದ ಶಿವಸೇನೆ ಪುಂಡರು. ಗಡಿ ಪ್ರವೇಶ ನಿರ್ಬಂಧ ಇದ್ರೂ ಕೂಡ ಗಡಿ ಪ್ರವೇಶಕ್ಕೆ ಬಂದು ಅಲ್ಲಿ ಡ್ರಾಮಾ ಮಾಡಿದ್ದಾರೆ. ಗಡಿ ಪ್ರವೇಶಕ್ಕೆ ಯತ್ನಿಸಿದ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆ ಸಂಸದನ ತಡೆದು ವಾಪಸ್ ಕಳಿಸಿದ್ರು ಕರ್ನಾಟಕ ಪೊಲೀಸರು. ನಿಪ್ಪಾಣಿ ತಾಲೂಕಿನ ಕೋಗನೋಳಿ ಚೆಕ್ ಪೋಸ್ಟ್ ಬಳಿ ಹೈಡ್ರಾಮಾ ನಡೆದಿದೆ. ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ಇದ್ರು, ನಿಷೇಧ ಇದ್ರು, ಎಂಟ್ರಿ ಕೊಟ್ಟು ಡ್ರಾಮಾ ಕ್ರಿಯೇಟ್ ಮಾಡಿರೋದು. ಮಾಡಕ್ ಬೇರೆ ಕೆಲಸ ಇರಲ್ವಲ್ಲ. ರಾಜ್ಯೋತ್ಸವದಂದು ಶಾಂತಿ ಕದಡೋದಕ್ಕೆ ಪುಂಡ್ರು ಯತ್ನಿಸಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು. शिवाजी महाराज की छत्रपति शिवाजी महाराज की शिवाजी महाराज की छत्रपति शिवाजी महाराज की शिवाजी महाराज की छत्रपति शिवाजी महाराज की ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಸಿದ್ದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಿದ್ದೇಶ್, ಗಡಿ ಪ್ರವೇಶಕ್ಕೆ ನಿರ್ಬಂಧ ಇದ್ರು, ನಿಷೇಧ ಇದ್ರು ಕೂಡ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನಗೆಟ್ಟು ಮತ್ತೆ ಗಡಿ ಪ್ರವೇಶಕ್ಕೆ ಬಂದು ಯತ್ನಿಸಿರೋದು, ಇಲ್ಲಿಯ ನೆಮ್ಮದಿಯನ್ನ ಹಾಳು ಮಾಡಕ್ಕೆ ಟ್ರೈ ಮಾಡಿರೋದು. ಏನ್ ಹೇಳ್ತೀರಿ ಸಿದ್ದೇಶ್? ಈ ಸಲವೂ ಮಹಾರಾಷ್ಟ್ರದ ಕೆಲ ಪುಂಡರಾಗಿರ್ಬೋದು, ಕೆಲ ಪುಂಡ ನಾಯಕರಾಗಿರ್ಬೋದು ಇದೇ ರೀತಿ ಸ್ಟಂಟ್ ಮಾಡ್ತಾನೆ ಇರ್ತಾರೆ. ಯಾಕಂತಂದ್ರೆ ಅವ್ರಿಗೆ ತಮ್ಮ ಅಲ್ಲಿನ ಮತದಾರರಾಗಿರ್ಬೋದು ಮತ್ತೆ ಅಲ್ಲಿನ ತಮ್ಮ ನಾಯಕರಿಗೆ ಏನಂತಂದ್ರೆ ಓಲೈಕೆ ಮಾಡಿರೋದಕ್ಕೋಸ್ಕರ ಪ್ರತಿ ಸಲ ಇದೊಂದು ರಾಜ್ಯೋತ್ಸವದ ಒಂದು ನೆಪವನ್ನ ಒಡ್ಡಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಿಟ್ಟಿಸುವ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಏನಂತಂದ್ರೆ ಕರ್ನಾಟಕದಲ್ಲಿ ಏನಂತಾರೆ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಲು ಪ್ರಯತ್ನಿಸಿದ್ರು. ಏನಂತಂದ್ರೆ ಕೊಲ್ಲಾಪುರ ಜಿಲ್ಲೆ ಏನು ಹಾತಕನಗಲ ಲೋಕಸಭಾ ಮತಕ್ಷೇತ್ರದ ಸಂಸದರು ಧೈರ್ಯಶೀಲ್ ಮಾನೆ ಮತ್ತು ಅಲ್ಲಿನ ಶಿವಸೇನೆಯ ಕೆಲ ಅಧ್ಯಕ್ಷರು ಕೂಡ ಅಲ್ಲಿ ನಿಪ್ಪಾಣಿ ಬಳಿ ಏನು ಕುಗ್ನೋಳಿ ಚೆಕ್ ಪೋಸ್ಟ್ ಇದೆ ಅಲ್ಲಿನಿಂದ ಬೆಳಗಾವಿ ಗಡಿ ಪ್ರವೇಶ ಮಾಡಲು ಏನು ಒಂದು ಯತ್ನದ ನಾಟಕವನ್ನ ಆಡಿದ್ರು. ಅವ್ರಿಗೂ ಕೂಡ ಗೊತ್ತು ಯಾವುದೇ ರೀತಿಯಿಂದ ಬೆಳಗಾವಿ ಗಡಿಯೊಳಗೆ ಅವರಿಗೆ ಪ್ರವೇಶ ಸಿಗಲ್ಲ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅವರು ವಾಪಸ್ ಬಂದ್ ದಾರಿಗೆ ಸುಂಕ ಇಲ್ಲದೆ ವಾಪಸ್ ಹೋಗ್ಬೇಕಾಗತ್ತಂತೆ. ಆದ್ರೂ ಕೂಡ ಏನಂತಂದ್ರೆ ಅಲ್ಲಿನ ತಮ್ಮ ನಾಯಕರಿಗೆ ಮೆಚ್ಚಿಸಲು ಇದೊಂದು ಕೃತ್ಯ ಅವರು ಎಸೆದಿದ್ದಾರೆ. ಸುಂದರ. ಓಕೆ, ಥ್ಯಾಂಕ್ ಯು ಸಿದ್ದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.